ಎಲ್ಲರಿಗೂ ಈಗ ನಾವು ಚಾಮರಾಜನಗರ ಜಿಲ್ಲೆಯ ಅನೂರು ತಾಲೂಕಿನ ಕಿರಣ್ ಅವ್ರ ತೋಟಕ್ಕೆ ಬಂದಿದ್ದೀವಿ. ಕಾಮಗೆರೆ ಗ್ರಾಮದಲ್ಲಿ ದೊಡ್ಡ ಗುರುಸಮ್ಮನವ್ರ ತೋಟಕ್ಕೆ. ಅವರು ನಮ್ಮ ಕಂಪ್ನಿ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಬಾಳೆಗೆ 2 ಸಾರಿ ಟ್ರೆಂಚ್ ಕೊಟ್ಟಿದ್ದಾರೆ. ನೆಟ್ಸರ್ವ್ ಕಂಪ್ನಿ ಅವರು ನಿಮ್ಮ ಅನಿಸಿಕೆ ಮತ್ತೆ ಹೆಂಗೆ ಕೊಟ್ಟಿದ್ರೆ ಅದನ್ನು ಹೇಳ್ಬೇಕು. ಏನಿಲ್ಲ, ಆಕ್ಚುಲಿ ನನಗೆ ಮೊದಲಿಂದನೂ ನಾನು ಗೆಡ್ಡೆ ಹಾಕ್ದಾಗಿಂದ ಪ್ರೆಸೆಂಟ್ ಈಗ ನಂದು ಇದು ತೋಟದ್ದೊಂದು 5 ತಿಂಗಳು ಕಂಪ್ಲೀಟ್ ಆಗಿದೆ. ಅವಾಗಿಂದನೂ ನಿಮ್ಮ ಕಂಪ್ನಿ ಕಡೆಯಿಂದ ಏನು ಕೊಟ್ಟಿದ್ದಾರೆ, ಏನು ರೆಕಮೆಂಡ್ ಮಾಡಿದ್ದಾರೆ ಆ ಪ್ರಾಡಕ್ಟ್ನ ಇಲ್ಲಿವರೆಗೂ ಯೂಸ್ ಮಾಡಿದ್ದೀನಿ. ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ. ಕೆಮಿಕಲ್ ಫರ್ಟಿಲೈಸರ್ನ ಎಷ್ಟು ಅವಾಯ್ಡ್ ಮಾಡೋದು ಅಷ್ಟು ಮಾಡಿದ್ದೀನಿ. ಅದ್ರ ಜೊತೆಗೆ ನಿಮ್ಮ ಪ್ರಾಡಕ್ಟ್ ಇವರ ಪ್ರಾಡಕ್ಟ್ ಏನಿದೆ ಅದನ್ನ ನೀಟಾಗಿ ಫ್ರಮ್ ದ ಬೇಸಿಕ್ ಇಂದ ಹಿಡಿದು 5 ತಿಂಗಳವರೆಗೂ ಕಂಟಿನ್ಯೂ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಒಳ್ಳೆ ರಿಸಲ್ಟ್ ಚೆನ್ನಾಗಿದೆ. ಎಷ್ಟು ಸಲ ಡ್ರೆಂಚಿಂಗ್ ಮಾಡಿದ್ರ? ಡ್ರೆಂಚಿಂಗ್ ಇವಾಗ ಬಂದು ಒಂದು 2 ಸರಿ ಆಗಿದೆ ಸರ್. ಈಗ ಮತ್ತೆ 3ನೇ ಸರಿ ಮಾಡಬೇಕು. ಸೊ ಬೇರೆ ಕೆಮಿಕಲ್ ಇದಕ್ಕೂ ಡಿಫ್ರೆನ್ಸ್ ಏನಿದೆ? ಡಿಫ್ರೆನ್ಸ್ ಮೀನ್ಸ್ ಕೆಮಿಕಲ್ ಫರ್ಟಿಲೈಸರ್ ನಮಗೆ ಖರ್ಚು ಜಾಸ್ತಿ ಬರೋದು, ಇದು ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಕಡಿಮೆ ಇದೆ. ಮತ್ತೆ ಇದು ಟ್ರೆಂಚಿಂಗ್ ಇರೋದ್ರಿಂದ ನಮ್ಗೆ ಈಸಿ. ನಾವು ಮಣ್ಣನ್ನ ತೋಡಬೇಕು, ಆಗ ಹಾಕ್ಬೇಕು ಅನ್ನಂಗಿಲ್ಲ, ಈಸಿಯಾಗಿ ನಾವು ಟ್ರೆಂಚ್ ಮಾಡಬಹುದು. ಸೊ ರಿಸಲ್ಟ್ ಬೇಗ. ಕೆಮಿಕಲ್ ಫರ್ಟಿಲೈಸರ್ ನಾವು ಹಾಕಿ 15-20 ದಿನ, 1 ತಿಂಗಳು ಬೇಕು ರಿಸಲ್ಟ್ ಬರೋಕ್ಕೆ. ಇದು ಇಮಿಡಿಯೇಟ್ ರಿಸಲ್ಟ್ ಕಾಣುತ್ತೆ, ಒಂದು ವಾರ 10 ದಿನದಲ್ಲೇ ರಿಸಲ್ಟ್ ಕೊಡುತ್ತೆ. ನಮ್ಮ ಕಂಪನಿ ಪ್ರಾಡಕ್ಟ್ ನಿಮಗೆ ಚೆನ್ನಾಗಿದೆ. ಯಾವ ಊರು, ಯಾವ ಇದನ್ನ ಪೂರ್ತಿ ಹೇಳ್ತೀರಾ? ನಮ್ದು ಬಂದು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಕಾಮಗೆರೆ ಗ್ರಾಮ. ನಿಮ್ಮ ತಂದೆ ಹೆಸರು? ನಮ್ಮ ತಂದೆ ಹೆಸರು ಗುರುಸ್ವಾಮಿ ಅಂತೇಳಿ, ನಾನು ಅವ್ರ ಮಗ ಕಿರಣ್ ಅಂತ. ಕಾಮಗೆರೆ ಗ್ರಾಮ. ಕಾಮಗೆರೆ. ಬೇರೆ ರೈತರಿಗೆಲ್ಲ ಏನು ಆರ್ಗ್ಯಾನಿಕ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಬೇರೆ ರೈತರು ಅದೇ ಈ ಪ್ರಾಡಕ್ಟ್ ನಾವು ಯೂಸ್ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಬರ್ಡನ್ ಆಗ ಕಡಿಮೆ ಆಗುತ್ತೆ. ಅದು ಕೆಮಿಕಲ್ ಫರ್ಟಿಲೈಸರ್ ಇಂದ ಅದು ಭೂಮಿನೂ ಹಾಳು ಮಾಡುತ್ತೆ. ಆಕ್ಚುಲಿ ಆ ಆರ್ಗ್ಯಾನಿಕ್ ಇದ್ರಲ್ಲೂ ಇರಲ್ಲ ಅದು. ಹಾಗಾಗಿ ಉತ್ತಮವಾಗಿರ್ತಕ್ಕಂಥ ಇದೊಂದು ಪ್ರಾಡಕ್ಟ್ ನ ಅವರು ಒಂದ್ಸರಿ ಯೂಸ್ ಮಾಡಿ ನೋಡಿದ್ರೆ ಒಳ್ಳೆ ರಿಸಲ್ಟ್ ತಗೋಬಹುದು. ಅವ್ರನ್ನು ಒಳ್ಳೆ ಇಳುವರಿ ಬರ್ಬೋದು. ಬಾಳೆ ಯಾವ್ದು ಎಲ್ಲ ಕ್ರಾಪಿಗೂ ಬೆಸ್ಟ್ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಕಿರಣ್ ಸರ್. ಸೊ ಇದು ಬಾಳೆ ತೋಟ ರಿಸಲ್ಟ್ ಬಂದಿರತಕ್ಕಂಥದ್ದು 5 ತಿಂಗಳಲ್ಲಿ. ಸೊ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಇನ್ನೊಬ್ಬರು ರೈತರ ಹತ್ರ ಬರ್ತೀವಿ ಅಂತ ಹೇಳ್ತಾ ನಮಸ್ತೆ.